ಓಂ ಹಯಗ್ರೀವಾಯ ನಮಃ. ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸಾಕಷ್ಟು ಅನೇಕ ಸಮಸ್ಯೆಗಳ ಮಧ್ಯೆ ನಾವೆಲ್ಲರೂ ಹೆಚ್ಚು ಗಮನ ಕೊಡ್ತಕ್ಕಂಥದ್ದೇ ಮಕ್ಕಳ ವಿದ್ಯಾಭ್ಯಾಸ. ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಪ್ರತಿಯೊಬ್ಬರೂ ಅಷ್ಟೇ, ಅವರು ಕಾಲೇಜ್ ಓದ್ತಾ ಇರಲಿ, ಕಾನ್ವೆಂಟ್ ಓದ್ತಾ ಇರಲಿ, ಅಥವಾ ಏನೇ ಓದ್ತಾ ಇದ್ರೂ ಸಹ ಚೆನ್ನಾಗಿ ಓದ್ತಾ ಇರಲಿ, ಚೆನ್ನಾಗಿ ಓದದೇ ಇರಲಿ ಸಹ, ಚೆನ್ನಾಗಿ ಓದ್ದಾಗಲೂ ಸಹ ಹೀಗೆ ಓದಬೇಕು ಅಂತಕ್ಕಂಥ ಆಸೆ, ಚೆನ್ನಾಗಿ ಓದದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಟೆನ್ಷನ್ ಆಗ್ತೈತೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿಲ್ಲ ಅಲ್ವಾ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನು? ಯಾಕೆ ಮಕ್ಕಳು ಓದ್ತಾ? ಹಿಂದೆ ಗುರುಕುಲಗಳಿದ್ದು, ಋಷಿಮುನಿಗಳಿದ್ದರು, ಕಷ್ಟಪಡ್ತಾಯಿದ್ರು, ಮಣ್ಣಿನಲ್ಲಿ ಅಕ್ಷರವನ್ನು ಬರೀತಾ ಇರ್ತಕ್ಕಂಥ ಕಾಲ ಕೂಡ ನಾವು ನೋಡಿದ್ದೀವಿ. ಸ್ಲೇಟ್ಗಳಲ್ಲಿ ಬರೆದಿದ್ದಾಗ್ಬೋದು, ರಾತ್ರಿ ಎಲ್ಲ ಕುಳಿತು ಅಭ್ಯಾಸ ಮಾಡಿದ್ದನ್ನು ಕೂಡ ನಾವು ಹಿಂದೆ ನಮ್ಮ ಜೀವನಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಇದಕ್ಕೆ ಕಾರಣ ಏನು? ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಯಾವ ನಿರ್ಧಾರ ತಗೋಬೇಕಾಗಿರುತ್ತೆ? ಫಸ್ಟ್ ಆಫ್ ಆಲ್ ವಿದ್ಯಾಭ್ಯಾಸಕ್ಕೆ ಏನು ಬೇಕು? ಏಕಾಗ್ರತೆ ಬೇಕು, ಶ್ರದ್ಧೆ ಬೇಕು ಅಂತಕ್ಕಂಥ ಮಾತನ್ನು ನಾವು ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರಬೇಕಾಗಿರುತ್ತೆ. ಮಕ್ಕಳು ವಿದ್ಯಾವಂತರು ಆಗಲೇಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರಲ್ಲಿರುತ್ತೆ, ಯಾರಲ್ಲೂ ಕೂಡ ಇಲ್ಲ ಅಂತ ಅನ್ನೋದಿಲ್ಲ. ನಾವು ಎಷ್ಟೇ ಕಷ್ಟಗಳಲ್ಲಿದ್ದರೂ ಕೂಡ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವಿ. ಇದಕ್ಕೆ ಪುರಾತನ ಜ್ಯೋತಿಷ್ಯದಲ್ಲೂ ಕೂಡ, ನಮ್ಮ ವೇದಿಕ್ ಅಸ್ಟ್ರಾಲಜಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇದೆ. ಇದಕ್ಕೆ ಬಹುಮುಖ್ಯವಾಗಿ ನಾವು ಜ್ಯೋತಿಷ್ಯದಲ್ಲಿ ನೋಡ್ತಕ್ಕಂಥದ್ದೇ ಗುರುಗ್ರಹ, ಬುಧಗ್ರಹ, ಶುಕ್ರಗ್ರಹ ಸ್ಟ್ರಾಂಗ್ ಇರಬೇಕು. ಹಾಗೆ ಗುರುಗ್ರಹ ಕೂಡ ಎಲ್ಲೋ ಒಂದು ಕಡೆ ಶತ್ರು ಮನೆಗಳಾಗಿರ್ತಕ್ಕಂಥ ತುಲಾ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ, ಈ ಮಕರ ರಾಶಿ, ಈ ಜಾಗಗಳಲ್ಲಿ ಇದ್ದಿದ್ದೇ ಆದರೆ ಅದು ಕೂಡ ಅದರಿಂದ ಕೂಡ ನಮಗೆ ಟೆನ್ಷನ್ಸ್ ಆಗ್ತೈತೆ. ವಿದ್ಯಾಭ್ಯಾಸ ಹತ್ತೋದಿಲ್ಲ, ವಿದ್ಯಾಭ್ಯಾಸ ಬರೋದಿಲ್ಲ. ತುಲಾ ರಾಶಿಯಲ್ಲಿದ್ದರೆ, ವೃಷಭ ರಾಶಿಯಲ್ಲಿದ್ದರೆ, ಮಿಥುನದಲ್ಲಿದ್ದರೆ, ಕನ್ಯಾದಲ್ಲಿ ಗುರು ಇದ್ದಾಗ ನಮಗೆ ಆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಫೋರ್ಸ್ ಜಾಸ್ತಿ ಮಾಡಬೇಕು, ನಾವು ಜಾಸ್ತಿ ಹೇಳ್ಕೊಡ್ಬೇಕಾಗಿರುತ್ತೆ ಅಂತ ಕೂಡ ಜಾತಕದ ಪ್ರಕಾರ ನೋಡಬೇಕಾಗಿರುತ್ತೆ. ಅದರೊಂದಿಗೆ ರಾಹುಕೇತುಗಳ ಪ್ರಭಾವ ಕೂಡ ಬಹಳಷ್ಟು ಆ ಜಾತಕದಲ್ಲಿ ಇರ್ತಕ್ಕಂಥದ್ದು. ಯಾವಾಗಲೂ ಅಷ್ಟೇ, ನಾವು ಮಕ್ಕಳಿಗೆ ಚಿಕ್ಕ ಮಕ್ಕಳಾಗಿದ್ದಾಗ ಅವರಿಗೆ ಬೆಳಗಿನ ಜಾವ ಎದ್ದ ತಕ್ಷಣ ತಣ್ಣೀರಿನಲ್ಲಿ ಮುಖ ತೊಳ್ಕೊಳ್ಳೋದು, ತಣ್ಣೀರಿನಲ್ಲಿ ಸ್ನಾನ ಬೇಡ, ಮುಖ ತೊಳ್ಕೊಂಡಾಗ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಆಗ್ಬೋದು, ಸೂರ್ಯೋದಯದ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಅಭ್ಯಾಸ ಮಾಡಿದ್ದಾದರೆ ಆ ವಿದ್ಯೆ ಯಾವಾಗಲೂ ಕೂಡ ನಮ್ಮ ದೇಹದಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳ್ಕೊಳ್ಳೋದು, ಗುರುವಿನ ಸ್ತೋತ್ರ ಹೇಳ್ಕೊಳ್ಳೋದು, ಹಯಗ್ರೀವ ಸ್ತೋತ್ರ ಹೇಳ್ಕೊಳ್ಳೋದು, ಮತ್ತೆ ಬಹುಮುಖ್ಯವಾಗಿ ಏನು ಅಂದರೆ ಮಕ್ಕಳಿಗೆ ವಸ್ತ್ರ ಸಂಹಿತೆ, ಯಾವಾಗಲೂ ಅಷ್ಟೇ ಬಿಳಿಯ ಬಟ್ಟೆಗಳಾಗ್ಬೋದು, ಬಿಳಿಯ ಪಂಚೆ ಆಗ್ಬೋದು, ಮಕ್ಕಳನ್ನು ವಸ್ತ್ರದಲ್ಲಿ ಆ ವಸ್ತ್ರಗಳಲ್ಲಿ ಕುಳಿತುಕೊಂಡಾಗ ಮನಸ್ಸು ಕೂಡ ಬಹಳ ಪ್ರಶಾಂತವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಬೆಳಗಿನ ಜಾವ ಬೇಗ ಹೇಳ್ತಕ್ಕಂಥದ್ದು. ಆಮೇಲೆ ಸ್ವಲ್ಪ ಉಪ್ಪನ್ನು, ಕಲ್ಲು ಉಪ್ಪನ್ನು ನೀರಲ್ಲಿ ಹಾಕಿ ಮಕ್ಕಳಿಗೆ ಸ್ನಾನ ಮಾಡಿಸಿದ್ದೆ ಆದರೆ ಆ ಮಕ್ಕಳಲ್ಲಿ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ, ಕ್ರಿಯಾಶೀಲತೆ ಜಾಸ್ತಿ ಆಗುತ್ತೆ, ಜಾಗೃತಿ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಅದರ ಜೊತೆಗೆ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ನಮ್ಮ ಲಾಂಛನಗಳಾಗಿರ್ತಕ್ಕಂಥ ವಿಭೂತಿ ಇರ್ಬೋದು, ಕುಂಕುಮ ಇರ್ಬೋದು, ಹಚ್ಚಿ ಆ ಮಕ್ಕಳನ್ನು ವಿದ್ಯೆಯನ್ನು ಅಭ್ಯಾಸ ಮಾಡೋಕ್ಕೆ ಕೂರಿಸಿದಾಗ ಮತ್ತು ಪ್ರಶಾಂತವಾಗಿರ್ತಕ್ಕಂಥ ಜಾಗ ಇರಬೇಕು. ಈಶಾನ್ಯ ಮೂಲೆಯಲ್ಲಾಗಲಿ, ನೈಋತ್ಯ ಮೂಲೆಯಲ್ಲಾಗಲಿ, ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಅಭ್ಯಾಸ ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ಲಾಸ್ಟಿಕ್ ಚೇರ್ಗಳಲ್ಲಿ ಕುಳಿತುಕೊಳ್ಳೋದು, ಮನೆಯಲ್ಲಿ ಕುಳಿತುಕೊಂಡಾಗ ಸಾಕಷ್ಟು ವಿದ್ಯೆ ಜಾಸ್ತಿ ಚೆನ್ನಾಗೂ ಕೂಡ ಬರುತ್ತೆ. ಅದರೊಂದಿಗೆ ಆ ಮಕ್ಕಳಿಗೆ ಯಾವಾಗಲೂ ಕೂಡ ಪ್ರತಿನಿತ್ಯವೂ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳ್ಕೊಳ್ಳೋದು, ಗಂಧವನ್ನು ಹಚ್ಕೊಳ್ಳೋದು, ವಿಭೂತಿಯನ್ನು ಹಚ್ಕೊಳ್ಳೋದು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ಕೊಳ್ಳೋದು. ಯಾರಾದರೂ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದರೆ ಅವರ ಅಕ್ಷತೆ ತಗೊಂಡು ಆ ಅಕ್ಷತೆಯನ್ನು ನಾವು ಕುಳಿತುಕೊಳ್ಳೋ ಜಾಗ, ಆ ಪುಸ್ತಕಗಳಲ್ಲಿ ಮತ್ತು ಆ ಜಾಗದಲ್ಲಿ ಆ ಅಕ್ಷತೆಯನ್ನು ಹಾಕ್ಕೊಳ್ಳೋದು. ಪರೀಕ್ಷೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಿಧವಾದ ಕಲರ್ ಪೆನ್ಸ್ ತೊಗೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಗ್ರೀನ್ ಪೆನ್ ಇರ್ಬೋದು, ಬಿಳಿಯ ಪೆನ್ ಇರ್ಬೋದು, ಆ ಪೆನ್ನು ಕಲರು ಕೂಡ ನಮಗೆ ನಮ್ಮ ಮನಸ್ಸಿನ ಮೇಲೆ ಅದರ ಪ್ರಭಾವ ಬೀರ್ತಕ್ಕಂಥದ್ದಾಗಿರೋದ್ರಿಂದ ಬಹಳ ನಾವು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆ ವಿದ್ಯಾಭ್ಯಾಸ, ಎಂಥ ವಿದ್ಯಾಭ್ಯಾಸ, ನನ್ನ ಹತ್ರ ನಾವು ಎಷ್ಟೋ ಸಾರಿ ನೋಡಿರ್ತೀವಿ, ಎಲ್ಲೆಷ್ಟೋ ಪೂರ್ತಿ ಸಬ್ಜೆಕ್ಟ್ಸ್ ಎಲ್ಲ ಫೇಲ್ ಆಗಿರ್ತಕ್ಕಂಥವ್ರು ಇದನ್ನು ಫಾಲೋ ಮಾಡಿದಾಗ ಸಾಕಷ್ಟು ಆ ವಿದ್ಯಾಭ್ಯಾಸವನ್ನು ಅಭ್ಯಸಿಸಿ ಇವತ್ತು IAS, KAS ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ಹೋಗಿರ್ತಕ್ಕಂಥವ್ರು ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಮ್ಮ ಜವಾಬ್ದಾರಿಯು ಕೂಡ ಆಧ್ಯಾತ್ಮಿಕ ಶಕ್ತಿಯನ್ನು ಆ ಮಗುವಲ್ಲಿ ಶ್ರದ್ಧಾಭಕ್ತಿಯ ಮುಖಾಂತರ ಪ್ರೇರೇಪಿಸಿದಾಗ ವಿದ್ಯೆಗೆ ಆ ಮಗುವಿಗೆ ಸಾಕಷ್ಟು ವಿದ್ಯೆ ಬರುತ್ತೆ. ಅದು ಬಿಟ್ಟು ನಿನಗೆ ಬರಲ್ಲ, ನಿನ್ನ ಯೋಗ ಇಷ್ಟೇ, ನಿನ್ನ ಕರ್ಮ ಇಷ್ಟೇ, ನಿನ್ನ ಜಾತಕ ಇದನ್ನೆಲ್ಲ ಬಿಟ್ಟು ಆ ಮಗುವಿಗೆ ಶಕ್ತಿಯನ್ನು ತುಂಬಿದಾಗ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.